ಈ ದುರಂಕಾರದ ಮಾತೆಲ್ಲ ದಯವಿಟ್ಟು ಬಿಟ್ಬಿಡಿ. ಫಸ್ಟ್ ನೀವ್ ಯಾರಂತ ಹೇಳಿ. ಅದನ್ನ ಅವಾಗಲೇ ಫಸ್ಟೇ ಕೇಳಿದ್ರೆ ನಾನು ಕನ್ನಡದಲ್ಲಿ. ಮುಂಚೆಯಿಂದಾನು ಕೇಳ್ತಾ ಇರೋದು ಅದೇ, ನೀವ್ ಯಾರು ಅಂತ ಹೇಳಿ, ನೀವ್ ಯಾರು ಅಂತ ಹೇಳಿ ಅಂತ. ಅಲ್ಲ ಮಿಯಾವ್ ಗಿಯಾವ್ ಅಂತ ಅದೇನೋ ಫಸ್ಟ್ ಹೇಳ್ಬಿಟ್ಟು ಇವಾಗ ನಾನು ಫಸ್ಟಿಂದನೂ ಕೇಳ್ತಿರೋದು ಹಂಗೆ ಅಂತ ನೀವು ಹಿಂಗೆ ಪ್ಲೇಟ್ ಚೇಂಜ್ ಮಾಡಬೇಡಿ. ತಪ್ಪಿದ್ರೆ ಒಪ್ಕೊಳ್ಳಿ, ಉಪ್ಪಿದ್ರೆ ನೆಕ್ಕೊಳ್ಳಿ. ನಂದೇನು ತಪ್ಪಿಲ್ಲ. ನಾನು ಇಂಗ್ಲೀಷಲ್ಲಿ ಮಾತಾಡಾದ್ಮೇಲೆ ನೀವು ಇಂಗ್ಲೀಷಲ್ಲಿ ಬೇಡ ಕನ್ನಡ ಅಂತ ಹೇಳಿದಾಗ ನಾನು ಕನ್ನಡದಲ್ಲೂ 10 ಸಲ ಕೇಳಿದ್ದೀನಿ. ನೀವ್ ಯಾರು ಅಂತ ಹೇಳಿ ಫಸ್ಟ್, ನೀವ್ ಯಾರು ಅಂತ ಹೇಳಿ ಫಸ್ಟ್. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ಎಂ ಕನ್ನಡ. ಹಲೋ, ಮೇನೋ ಇದು ನೀವ್ಯಾರು? ನಿತ್ಯನಾ? ಹೌದು. ಏನಾಗೈತೆ ನಿಮಗೆ? ಎತ್ತ ತಕ್ಷಣ ಏನು ಇಂಗ್ಲೀಷಲ್ಲೇ ಮಾತಾಡ್ತಿರಲ್ಲ? ನಾವು ಇಂಗ್ಲೀಷ್ ಬರ್ತದೋ ಬರಲ್ವ ಅಂತ ನೀವು ಕೇಳ್ಕೋಬೇಕು ತಾನೆ. ಅಲ್ಲ, ನಾನೆಲ್ಲ ಮೇ ಬಿ ಆಫೀಸರ್. ಯಾರು ನೀವು? ಹ್ಞೂ, ಅದನ್ನ ಕೇಳಿ ನೀವು ಮೇಯಾವ್ ಗಿಯಾವ್ ಅಂತ ಅದೇನೋ ಅಂದರೆ ನೀವು ಯಾರು ಹೇಳಿ ನೀವು? ಹೇಳಿ. ನಿಮ್ಗೆ ಅಷ್ಟೊಂದು ಇಂಗ್ಲೀಷ್ ಮಾತಾಡೋ ಹುಚ್ಚೋ ಚಟನೋ ಇದ್ದರೆ ನೀವು ಎದುರುಗಡೆ ಸಿಕ್ಕಾಗ ಏನಾರು ಮಾಡ್ಕೊಳ್ಳಿ. ಸಡನ್ನಾಗಿ ನನಗೆ ಇದೇನಪ್ಪ ಫಾರಿನ್ ಗಿರಿನ್ ಹೊಡೈತಾ ಫೋನು ಅಂತ ಅನ್ಕೊಂಬಿಟ್ಟೆ ಇಲ್ಲಿ ಮೊಬೈಲ್ ಏನು ಮಾಡಿದಾಗ. ಯಾರು ನೀವು? ಫಸ್ಟೇ ಕೇಳಕ್ಕೆ ಏನು ಇದನ್ನ? ಹಾಂ, ಅದನ್ನೇ ಇಂಗ್ಲೀಷಲ್ಲಿ ಕೇಳಿದ್ದು. ನನಗೆ ಇಂಗ್ಲೀಷ್ ಬರ್ತದಾ? ನನಗೆ ನೀವು ಯಾರಂತ ಹೇಳಿದ್ರೆ ಅಥವಾ ಫೋನ್ ಮಾಡಿ ತಕ್ಷಣ ಇದು ನಾನು ಅಂತ ಹೇಳಿದ್ರೆ ಕನ್ನಡದಲ್ಲಿ ಮಾತಾಡ್ತೀವಿ. ಓ, ಅಷ್ಟೊಂದು ಇಂಗ್ಲೀಷಲ್ಲಿ ಟಸ ಪಸ್ಸು ಅನ್ನೋರು ಹೇಳಿ ಆಯಿತು. ಹಾಂ, ಕನ್ನಡಕ್ಕೆ ಇಂಗ್ಲೀಷಲ್ಲಿ ಏನಂತಾರೆ ಅಂತ ಹೇಳಿ. ನನ್ನ ಟೈಮ್ ವೇಸ್ಟ್ ಮಾಡಬೇಡಿ. ಯಾರಂತ ಹೇಳಿ. ಹಲೋ, ನೀವೊಬ್ಬರೇ ಇಲ್ಲಿ ಟೈಮ್ ವೇಸ್ಟ್ ಮಾಡ್ತಿರಲ್ಲ, ನಿಮ್ಮ ಜೊತೆ ನಾನು ಇದ್ದೀನಿ. ನಂದು ಟೈಮೇನೆ. ಬರೀ ನಿಮ್ಮೊಬ್ರಿಗೆ ಭಗವಂತ ಟೈಮ್ ಕೊಟ್ಟಿರೋದಲ್ಲ. ಸ್ವಲ್ಪ ಹೇಳಿ. ಅದೇ ಟೈಮ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆನಾ? ನಾನು ಅದನ್ನು ನಿಮ್ಮದು ಜ್ಞಾನ ಇದ್ರೆ, ನಿಮ್ಮದು ಭಾಷೆ ಮೇಲೆ ಏನೇನೋ ದೊಡ್ಡದು ಇದ್ದಿದ್ರೆ ಏನು ಇಂಗ್ಲೀಷ್ ಮಾತಾಡೋದವ್ರು ಬುದ್ಧಿವಂತರು ಅನ್ಕೊಂಬಿಡಲ್ಲ. ಹಲೋ, ಪ್ರೊಫೆಷನಲ್ ಲ್ಯಾಂಗ್ವೇಜ್ ಆಫೀಸಲ್ಲಿ ಇದ್ದೀನಿ, ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದೀನಿ. ನೀವು ಕನ್ನಡದವ್ರು ಆಗಿದ್ರೆ, ನಮ್ಮವ್ರು ಆಗಿದ್ರೆ ನೀವು ಕರೆಕ್ಟಾಗಿ ನೀವು ಮಾತಾಡ್ಬೇಕಾಗಿತ್ತು ಮುಂಚೆನೆ, ನನಗೇನೋ ಮುಂಚೆನೆ. ಅಯ್ಯೋ, ಹುಚ್ಕೋತಿದ್ದಾರೆ. ಒಳ್ಳೆ ಅಲ್ಲ, ನಿಮ್ಗೆ ಇಂಗ್ಲೀಷ್ ಮಾಡೋ ಶೋಕಿ ಇದ್ರೆ ಇಂಗ್ಲೀಷಲ್ಲಿ ಮಾತಾಡೋ. ನನಗೇನು ಶೋಕಿ ಇಲ್ಲ. ನಾನು ಆಫೀಸಲ್ಲಿ ಇದ್ದೀನಿ, ಸೊ ನಾನು ಇಂಗ್ಲೀಷಲ್ಲೇ ಮಾತಾಡ್ತಿದ್ದೀನಿ. ಸುಮ್ಮನೆ ನೀವು ಹೇಳಂಗಿದ್ರೆ ಹೇಳ್ರಿ, ಇಲ್ಲ ಅಂದ್ರೆ ಫೋನ್ ಕಟ್ ಮಾಡ್ರಿ ಅಷ್ಟೇ. ಅಲ್ಲ, ಕಟ್ ಮಾಡೋದೇನ ನೀವು ಹೇಳ್ಕೊಡ್ಬೇಡಿ. ನನಗೆ ಗೊತ್ತೀನಿ, ಆಫೀಸಲ್ಲೂ ಇರಿ, ಅರ್ಜೆಂಟ್ ಏನದೆಲ್ಲರೂ ಇರಿ, ಆಯ್ತಾ? ನಿಮಗೆ ನಾನು ಫೋನ್ ತಾನೇ ಮಾಡಿದ್ದು, ನಿಮ್ಮ ಆಫೀಸಲ್ಲಿ. ನನಗೆ ರಿಕ್ರೂಟರು ಕಾಲ್ ಮಾಡ್ತಿರ್ತಾರೆ, ನಾನು ಇಂಗ್ಲೀಷಲ್ಲೇ ಮಾತಾಡಬೇಕು. ಹಾಂ, ನಿಮ್ಗೆ ಯಾರ್ಯಾರು ಮಾಡ್ತಾರೆ ಯಾರ್ಯಾರು ಮಾಡಲ್ಲ ಅಂತ ನನಗೆ ಗೊತ್ತಾ? ಅದು ನನಗೂ ಅಷ್ಟೇ. ನಾನು ಸೇವ್ ಮಾಡ್ಕೊಂಡಿರೋರು ಮಾಡಿದ್ರೆ ನಾನು ಕನ್ನಡದಲ್ಲಿ ನನ್ನ ಭಾಷೆಯಲ್ಲಿ ಮಾತಾಡ್ತೀನಿ. ಇಲ್ಲ ಬೇರೆ ಅನ್ನೋನ್ ನಂಬರ್ ಬಂದು ನಾನು ಇಂಗ್ಲೀಷಲ್ಲೇ ಮಾತಾಡೋದು. ಈ ದುರಂಕಾರದ ಮಾತೆಲ್ಲ ದಯವಿಟ್ಟು ಬಿಟ್ಬಿಡಿ. ಫಸ್ಟ್ ನೀವ್ ಯಾರಂತ ಹೇಳಿ. ಅದನ್ನ ಅವಾಗಲೇ ಫಸ್ಟೇ ಕೇಳಿದ್ರೆ ಕನ್ನಡದಲ್ಲಿ. ನಾನು ಮುಂಚೆಯಿಂದಾನು ಕೇಳ್ತಾ ಇರೋದು ಅದೇ, ನೀವ್ ಯಾರು ಅಂತ ಹೇಳಿ, ನೀವ್ ಯಾರು ಅಂತ ಹೇಳಿ ಅಂತ. ಅಲ್ಲ, ಮಿಯಾವ್ ಗಿಯಾವ್ ಅಂತ ಅದೇನೋ ಫಸ್ಟ್ ಹೇಳ್ಬಿಟ್ಟು ಇವಾಗ ನಾನು ಫಸ್ಟಿಂದನೂ ಕೇಳ್ತಿರೋದು ಹಂಗೆ ಅಂತ ನೀವು ಹಿಂಗೆ ಪ್ಲೇಟ್ ಚೇಂಜ್ ಮಾಡಬೇಡಿ. ತಪ್ಪಿದ್ರೆ ಒಪ್ಕೊಳ್ಳಿ, ಉಪ್ಪಿದ್ರೆ ನೆಕ್ಕೊಳ್ಳಿ. ನಂದೇನು ತಪ್ಪಿಲ್ಲ. ನಾನು ಇಂಗ್ಲೀಷಲ್ಲಿ ಮಾತಾಡಾದ್ಮೇಲೆ ನೀವು ಇಂಗ್ಲೀಷಲ್ಲಿ ಬೇಡ ಕನ್ನಡ ಅಂತ ಹೇಳಿದಾಗ ನಾನು ಕನ್ನಡದಲ್ಲೂ 10 ಸಲ ಕೇಳಿದ್ದೀನಿ. ನೀವ್ ಯಾರು ಅಂತ ಹೇಳಿ ಫಸ್ಟ್, ನೀವ್ ಯಾರು ಅಂತ ಹೇಳಿ ಫಸ್ಟ್ ಅಂತ. ಈಗ ನಾನು ಹೇಳಿದ್ಮೇಲೆ ಇನ್ನೊಂದು ನಾಟಕ ಸ್ಟಾರ್ಟ್ ಮಾಡ್ತೀರಾ? ಅದು ನನಗೆ ಚೆನ್ನಾಗಿ ಗೊತ್ತು. ಹೌದಾ, ಇದು ಯಾರು ಗೊತ್ತೇ ಅಲ್ವಲ್ಲ ಅಂತೀರಾ? ಫಸ್ಟ್ ನೀವ್ ಹೇಳಿ ಯಾರಂತ. ಇಷ್ಟು ಮಾತಾಡಿದ್ಮೇಲೆ ಗೊತ್ತಾಗಿಲ್ವಾ? ಇಲ್ಲ ಹೇಳಿ. ನಿಜವಲ್ಲ? ನನಗೆ ವಾಯ್ಸೇ ಕಂಡುಹಿಡಿಯೋದಕ್ಕೆ ಆಗ್ತಿಲ್ಲ. ಅಯ್ಯೋ, ಆಫೀಸಲ್ಲಿದ್ರೆ ಹಿಂಗೇನಾ ಅಥವಾ 2 ಗಂಟೆ ಮೇಲೆ ಫೋನ್ ಮಾಡಿದ್ರೆ ಹಿಂಗ? ಫಸ್ಟ್ ಈಗ ಯಾರಂತ ಹೇಳಿ, ಇಲ್ಲಾಂದ್ರೆ ನನಗೆ ಕೆಲಸ ಆಯ್ತು, ನಾನು ಕಟ್ ಮಾಡ್ತೀನಿ ಅಷ್ಟೇ. ಅಯ್ಯೋ ದೇವ್ರೆ, ಏನ್ ಪ್ರಪಂಚ ನೀವು ಒಬ್ರೇನೆ ಕೆಲಸ ಮಾಡೋದು? ನನ್ ವರ್ಕಿಂಗ್ ಶೆಡ್ಯೂಲ್ ಅಂತಾನೆ ಕೊಟ್ಟಿದ್ದಾನೆ. ಎಲ್ಲಾರ್ಗು ಕೊಟ್ಟಿರ್ತಾರ ದೇವ್ರು, ಆಯ್ತಾ? ಕೆಲಸ ಆದ್ಮೇಲೆ ಎಲ್ರು ಒಂದ್ ದಿವಸ ಬಿಟ್ಟು ಹೋಗ್ಲೇಬೇಕು ಮೇಲಿಕ್ಕೆ. ಮನೆಗೆ ಹೋದ್ಮೇಲೆ ಮನೆ ಕೆಲಸ ಅಂತೀರಾ, ಆಫೀಸಲ್ಲಿ ಆಫೀಸ್ ಕೆಲಸ ಅಂತೀರಾ. ಹೆಂಗೆ ಇದು? ಓಲಿ ಇಂಗ್ಲೀಷಲ್ಲಿ ಮಾತಾಡಿದ್ರಲ್ಲ, ಹೇಳಿ ಕನ್ನಡಕ್ಕೆ ಇಂಗ್ಲೀಷಲ್ಲಿ ಏನಂತಾರೆ? ಅಂತಾರೆ. ನಾನು ಸ್ಪೆಲ್ಲಿಂಗ್ ಕೇಳಲಿಲ್ಲ, ಒಳ್ಳೆ ಗೂಬೆ ಥರ ಮಾತಾಡ್ಬೇಡಿ. ನಾನು ಕನ್ನಡಕ್ಕೆ ಇಂಗ್ಲೀಷಲ್ಲಿ. ಓವರ್ ಆಗಿ ನನ್ನ ಹತ್ರ ಮಾತಾಡಕ್ ಹೋಗ್ಬೇಡಿ. ಸುಮ್ಮನೆ ಕಾಲ್ ಕಟ್ ಮಾಡಿ ಅಷ್ಟೇ. ಯಾರು ಏನು ಎತ್ತ ಹೇಳಿಲ್ಲ ಅಂದ್ರೆ ನಾನು ಯಾಕೆ ಮಾತಾಡ್ಲಿ ಸ್ಟ್ರೇಂಜರ್ ಹತ್ರ? ಅಯ್ಯೋ ದೇವ್ರೆ, ಇಂಗ್ಲೀಷಲ್ಲಿ ಟಸು ಪುಸ್ಸು ಅಂತ ಅಂದ್ಬಿಟ್ಟು ಇಂಗ್ಲೀಷ್ ಕೇಳಿದ ತಕ್ಷಣ ಈ ಥರ ಬೆರಕೆ ಇಂಗ್ಲೀಷಲ್ಲಿ ಮಾತಾಡಬೇಡಿ. ಪಕ್ಕ ಮಾತಾಡಿ, ನಾನು ಮಾತಾಡ್ತೀನಿ. ಕಮಾನ್ ಸ್ಟಾರ್ಟ್. ಯು ಬೇಡ ಸುಮ್ಮನೆ. UVXYZ. ಓಕೆ, ನನಗೂ ಫುಲ್ ಬರುತ್ತೆ. ನೀವೆಲ್ಲವೂ ಕುಡ್ದಿದ್ದೀರಾ ಅನ್ಸುತ್ತೆ. ಕಾಲ್ ಕಟ್ ಮಾಡಿ, ಸಾರಿ, ರಾಂಗ್ ನಂಬರ್. ಕುಡ್ದಿದ್ದೀನಿ, ದೇವರಾಣೆ, ಬಿಸಿನೀರು. ಮತ್ತೆ ಎಷ್ಟೇ ಸಲ ಕಾಲ್ ಮಾಡೋದು ರಿಸೀವ್ ಮಾಡ್ತಾಯಿಲ್ಲ. ಇವ್ರ ನಂಬರ್ ಯಾರು ಕೊಟ್ಟರು ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸ್ತಾ ಇದೀವಿ. ಹಲೋ ಹಲೋ ಮಿಸ್ಟರ್ ಯುವ. ಹೇಳಿ, ಯಾರು ಗೊತ್ತಾಗಲಿಲ್ಲ. ನಮ್ಮ ಹೆಸರು ಎಲ್ಲರೂ RJ ಸುನಿಲ್ ಅಂತಾರೆ. ಹಾಂ ಹೇಳಿ ಸರ್. ನಮಸ್ಕಾರ. ಯಾರು? ನಾಗವಲ್ಲಿ. ನಾಗವಲ್ಲಿ? ಹಾಂ, ಎಲ್ಲಿರೋ ಸರ್? ತುಮಕೂರು. ಹೌದು. ಓಕೆ, ಯಾರು ನಂಬರ್ ಕಳಿಸಿದ್ರಿ? ಫ್ರೆಂಡು. ಓಕೆ, ನಿಮ್ಮ ಫ್ರೆಂಡ್ಗೆ ಈಗ ಕಾನ್ಫರೆನ್ಸ್ ಕಾಲ್ ಹಾಕಿ.
ಓಕೆ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ದಯವಿಟ್ಟು ಲೈನ್ ನಲ್ಲಿ ಇರಿ. ಏನ್ ಸರ್ ಕಾಲೇಜ್ ಮಿಸ್ ಮಾಡ್ತೀರಿ, ಏನ್ ಮಾಡಿದ್ರಿ ನೀವು? ಒಂದು ಟ್ರೈ ಮಾಡ್ತೀನಿ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ಹಲೋ, ಹಲೋ, ಯಾಕೆ ಬಿಸಿ ಬರ್ತೀವಿ ಆಗ್ಲಿಂದ? ನಾನು ಹೇಳ್ತಾ ಇದ್ದೀನಿ ತಾನೇ ಪಿಂಗ್ ಮಾಡಿದ್ದು ನನ್ನ ಸ್ಕ್ರೀನ್ ಕಾಲ್ಸ್ ಇದಾವೆ ಮಾಡ್ತೀನಿ ಅಂತ. ನೋಡ್ಲಿಲ್ಲ. ನೋಡು ಅದಕ್ಕೆ ಮೆಸೇಜ್. ಅಲ್ಲ ನನಗೂ ಹಂಗೆ ಹೇಳ್ಬೋದಾಗಿತ್ತಲ್ಲ, ನನ್ನ ಹತ್ರ ಯಾಕೆ ಮತ್ತೆ ಹೆಂಗೆಂಗೋ ಮಾತಾಡ್ಬಿಟ್ಟು ನೀವು ಕಟ್ ಮಾಡ್ಬಿಟ್ಟು ಫೋನೇ ತೆಗಿತಲ್ಲ. ಫಸ್ಟ್ ಆಫ್ ಆಲ್ ಯಾರು ನೀವು? ಕೇಳಿದೆ ಮತ್ತೆ ನೀವು ಪಟಾರನ್ ಕಟ್ ಮಾಡಿದ್ರೆ ಹೆಂಗೆ? ನಿಮ್ಗೆ ಏನೋ ಪಾರಿವಾಳದಲ್ಲಿ ಲೆಟರ್ ಬರೆದು ಕಳಿಸ್ಲಾ ನಿಮ್ಗೆ ನೀವಿರೋ ಜಾಗಕ್ಕೆ? ಇವಾಗ ನೀನ್ ಯಾರಂತ ಹೇಳ್ತೀವೋ ಹೇಳಲ್ವೋ? ಓ, ಮರ್ಯಾದೆ ಎಲ್ಲೆಲ್ಲ ಹೋಗ್ತಾ ಇದೆ ಯಾಕೆ? ಹಂಗೇನೆ ಆಫೀಸಲ್ಲಿ ಇದೀನಿ, ಇಲ್ಲ ಅಂದ್ರೆ ಕರೆಕ್ಟ್ ಆಗಿ ಮಾತಾಡ್ಬೇಕು. ನನಗೂ ಅಲ್ಲ, BP ರೈಸ್ ಮಾಡಾಗ ಮಾತಾಡಿದ್ರೆ ನಾನು ಹಂಗೆ ಮಾತಾಡೋದು. ಆಫೀಸಲ್ಲಿ ಇದ್ರೆ ನಿಮ್ಗೆ 2 ಕೊಂಬರುತ್ತಾ? ನಾನು ಆಫೀಸಲ್ಲೇ ಇದ್ದೀನಿ, ಸರಿಯಾಗಿ ಮಾತಾಡಿ. ಯುವ ಆಮೇಲೆ ನೀನ್ ಬೈಸ್ಕೊಂತೀಯ ಅಷ್ಟೇ ಹೇಳಿದೀನಿ ಕೇಳು. ಬೈರಿ, ಯಾರು ಇದು? ಬೈದ್ ಬಿಡಿ. ನೀನೇ ಕಾನ್ಫಿಡೆನ್ಸ್ ಬೇಡ ಆಗಿದ್ದೀನಿ, ಯಾವ ರಾಂಗ್ ವರ್ಡ್ ಮಾತಾಡಬಾರ್ದು ಅಂತ ತುಂಬಿದ್ದೀನಿ ಅಷ್ಟೇ. ಬೈಯಕ್ ಆಗ್ತಾ ಇಲ್ಲ ಅದಕ್ಕೆ, ಬೈಯಕ್ ಆಯ್ತಾ ಇಲ್ಲ ಅದಕ್ಕೆ ಈ ತರ ಎಲ್ಲ ಮಾತುಗಳು. ಯಾರು ಅವನಿಗೆ ನಾನ್ ಯಾಕೆ ಬೈದೆ, ನೀನ್ ಹೇಳ್ದೆ ಅಂತ? ಮತ್ತೆ ಅವನ್ಗೆ ಬೈಯಕ್ಕಾಗಲ್ಲ, ನನಗ್ ಬೈಯಕಾಯ್ತದ? ಅವನು ದಾಟ್ಕ ಬರ್ಬೇಕು. ಬೈತೀನಿ, ನೀನ್ ನನ್ ಟೈಮ್ ವೇಸ್ಟ್ ಮಾಡ್ತಾ ಇರೋದು. ಹಂಗಾರೆ ಈಗ ಫೋನ್ ಮಾಡ್ರ ನಾನು ಯುವನ? ನೀನ್ ನನ್ಗೆ ಟೈಮ್ ವೇಸ್ಟ್ ಮಾಡ್ತಾ ಇರೋದು. ಯಾರು ಹೇಳಿ ನೀವು? ಆದ್ರೆ ಸುನಿಲ್ ಅಂತ ಮಾತಾಡ್ತಿರೋದು ಈ ಕಡೆಯಿಂದ. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಯುವ ಅವ್ರೆಲ್ಲ ಹೇಳ್ತಾರೆ ನಿಮ್ಗೆ, ಇದು ರೆಡ್ FM ಇಂದ ಕಾಲ್ ಮಾಡ್ತಿರೋದು, ನಿಮ್ಗೆ ಕಾಗೆ ಆರಿಸ್ಬೇಕು ಅಂತ ನಮ್ಮ ಯುವ ಅವರು ನಿಮ್ಮ ನಂಬರ್ ಕಳಿಸಿದ್ರು, ಅದಕ್ಕೋಸ್ಕರ ಕಾಲ್ ಮಾಡಿದ್ದೆ ನಾನು. ಬೇಡ. ಓಕೆ, ಆರಿಸಿದ್ರಾ? ಚೆನ್ನಾಗ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.